ಎಲ್ಲರಿಗೂ ನಮಸ್ಕಾರ. ಈ ಏಕಚಕ್ರ ನಗರದೊಳಗೆ ಕುಂತಿ ಪಕ್ಕದ ಮನೆಯವ್ರನ್ನ ಸಮಾಧಾನ ಮಾಡ್ತಾ, ನನ್ನ ಮಗ ಭೀಮಸೇನ ಅದಾನ, ನೀವು ಯೋಚನೆ ಮಾಡಬೇಡ್ರಿ ಅಂತೇಳಿ ತನ್ನ ಮಗ ಭೀಮನನ್ನು ಕರೆದು ಹೇಳ್ತಾಳೆ. ಹಿಂಗೆ ರಾಕ್ಷಸ ಬಹಳ ತೊಂದರೆಯನ್ನು ಕೊಡಾಕತ್ತಾನ, ಅದಕ್ಕೆ ನೀನು ಹೋಗಿ ಆ ರಾಕ್ಷಸನ್ನ ಮುಗಿಸು ಅಂತ ಹೇಳ್ತಾಳೆ. ಆಗಲಿ ಅಂತ ಭೀಮ ಅವನು ಏನು ಮಾಡ್ತಾನಂದ್ರೆ ಒಂದು ಬಂಡೆಯನ್ನು ಹುಡ್ಕೋತಾನ. ದೊಡ್ಡ ತಪ್ಪಲೆ ತುಂಬ ಅನ್ನವನ್ನು ತಗೊಂಡು ಅವನು ಆ ಕಾಡಿನ ದಾರಿಯೊಳಗೆ ಹೋಗ್ತಾನೆ. ಅವನ ಗುಹೆ ಅಂದ್ರೆ ಗುಡ್ಡದ ಮೇಲೆ ಅವನ ಗುಹೆ ಇರ್ತೈತಿಲ್ಲ, ಆ ಸಮೀಪ ಹೋಗ್ತಿದ್ದಂಗೆ ಭೀಮಗೆ ಹಸಿವಾಗಕ್ಕೆ ಶುರು ಮಾಡತೈತಿ. ಆ ಬಂಡೆಯಲ್ಲಿದ್ದಂಥ ಆ ತಪ್ಪಲೆಯಲ್ಲಿದ್ದಂಥ ಅನ್ನವನ್ನು ಒಂದು ಕೈಲಿ ತಿಂತಿರ್ತಾನೆ, ಒಂದು ಕೈಲಿ ಚಕ್ಕಡಿಯನ್ನು ಹೊಡಿತಾ ಇರ್ತಾನೆ. ಆಮೇಲೆ ಹಿಂಗೆ ಅವನ ಗುಹೆ ಬರೋದಕ್ಕೆ ಇವನು ಎಷ್ಟೋ ಇದನ್ನ ಬಂಡೆಯಲ್ಲಿದ್ದಂಥ ಅನ್ನ ಎಲ್ಲ ಆಗಿಬಿಟ್ಟಿರ್ತೈತಿ, ಆ ತಪ್ಪಲಿದ್ದ ಅನ್ನನ ಆಗಿಬಿಟ್ಟಿರ್ತೈತಿ. ಬಕಾಸುರ ಬಂದು ನೋಡ್ತಾನ, ಇವ ಶಿಸ್ತಾಗಿ ಊಟ ಮಾಡಾಕತ್ತಾನ ಆ ತಪ್ಪಲಿ ಒಳಗಿಂದ ಅನ್ನವನ್ನು ತಗೊಂಡು. ಭಾಳ ಸಿಟ್ಟು ಬರ್ತೈತಿ ಬಕಾಸುರ, ನನ್ನ ಪಾಲಿನ ಅನ್ನವನ್ನೆಲ್ಲ ಉಂಡಾನಲ್ಲ ಇವನು ಬಿಡಬಾರ್ದು ಅಂತಂದು ಹೇಳಿ ಬರ್ತಾನವ. ಬಂದು ಭೀಮನಿಗೆ ಗುದ್ದಾಗ ಶುರು ಮಾಡ್ತಾನ. ಇನ್ನೂ ಸ್ವಲ್ಪ ಅನ್ನ ಉಳಿದಿರ್ತೈತಿ, ಭೀಮ ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ ಅವನು ಹೊಡೆತವನ್ನು. ಮತ್ತು ಉಳಿದಂಥ ಅನ್ನವನ್ನೆಲ್ಲನೂ ತಿಂತಾನೆ. ತಿಂದು ಕೂಡಲೇ ಹೇಳ್ತಾನ ಭೀಮ. ಆ ಬಕಾಸುರನಿಗೆ ಇವನಿಗೆ ಜೋರಾಗಿ ಕದನ ನಡೀತೈತಿ. ಆದ್ರೆ ಭೀಮ ತನ್ನ ಮುಷ್ಟಿಯಿಂದ ಆ ಬಕಾಸುರನನ್ನು ಗುದ್ದಿ ಅವನೇನಂತಂದ್ರೆ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಅವನನ್ನು ಕೊಂದು ಬಿಟ್ಟಿರ್ತಾನೆ. ಆ ಕೊಂದು ಬಿಟ್ಟ ಕೂಡಲೇನ ಊರಿನ ಜನರು ಎಲ್ಲರಿಗೂ ಭಾಳ ಸಂತೋಷಕ್ಕೈತಿ, ಬಕಾಸುರ ಸತ್ತ ಅನ್ನುವಂಥ ಸುದ್ದಿಯನ್ನು ಕೇಳಿ. ಈ ಬಕಾಸುರನ ಅಣ್ಣ ಭೀಷಣಾಸುರ, ಅಲ್ಲಿ ಏನು ಅಶ್ವಮೇಧ ಕುದುರೆ ಹೊಂಟೈತಲ್ಲ, ಆ ಒಂದು ಕಾಡಿನ ರಾಜ ಭೀಷಣಾಸುರ. ದೊಡ್ಡ ಬಹಳ ಸಂಖ್ಯೆಯೊಳಗೆ ರಾಕ್ಷಸರು ಇರ್ತಾರೆ. ಅವ್ರಿಗೆ ಗುರ್ತಾಗ್ತೈತಿ ಪಾಂಡವರ ಸೈನ್ಯ ಬರಾಕತ್ತೈತಿ ಅಂತೇಳಿ. ಆ ಭೀಷಣಾಸುರನಿಗೂ ಸಿಟ್ಟಿರ್ತೈತಿ, ನನ್ನ ತಮ್ಮನನ್ನ ಬಕಾಸುರನನ್ನ ಭೀಮ ಕೊಂದಾನ, ಈ ಭೀಮನ ತಮ್ಮ ಬರಾಕತ್ತಾನ, ಅವ್ರನ್ನ ನಾವು ಬಿಡಬಾರ್ದು. ಅದರೊಂದಿಗೆ ದೊಡ್ಡ ಸೈನ್ಯ ಬರಾಕತ್ತೈತಿ, ನಮ್ಮ ರಾಕ್ಷಸ ಕುಲಕ್ಕೆಲ್ಲ ಎಷ್ಟೋ ದಿನಗಳವರೆಗೆ ಭೋಜನ ಇದ್ದದ್ದು ಸಿಗ್ತೈತಿ, ನರಮಾಂಸ ಸಿಗ್ತೈತಿ ಅಂಥೇಳಿ ತನ್ನ ಎಲ್ಲ ಜನರನ್ನು ಅವ್ರನ್ನ ಒಟ್ಟುಗೂಡಿ ಅವನ ಯುದ್ಧಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾನೆ. ಕೊಟ್ಟುಕೊಳ್ಳೋ ಈಚೆ ಕಡೆ ಏನಾಗ್ತೈತಿ ಅಂದರೆ ಋಷಿಕೇತು ಆ ಒಂದು ಎಲ್ಲ ಪ್ರದೇಶದ ವಿವರಗಳನ್ನು ಸಂಗ್ರಹ ಮಾಡಿರ್ತಾನೆ. ಈ ರಾಕ್ಷಸರು ಅಂದ್ರೆ ಬಲಾಢ್ಯರು, ದೇಹ ಬಲ ಭಾಳ ಇರ್ತೈತಿ, ಆದರೆ ಅವ್ರಿಗೆ ಯಾವುದೇ ಯುದ್ಧ ತರಬೇತಿ ಇರುವುದಿಲ್ಲ. ಪಾಂಡವರದು ತರಬೇತಿ ಇದ್ದಂಥ ಸುಸಜ್ಜಿತ ಸೈನ್ಯ. ಅದಕ್ಕಾಗಿ ಅವ ಏನು ಮಾಡ್ತಾನಂತಂದ್ರೆ ಋಷಿಕೇತು ಒಂದು ಯೋಜನೆಯನ್ನು ಹುಡ್ತಾನ. ಅವೇನು ಹೇಳ್ತಾನ ತನ್ನ ಸೈನಿಕರಿಗೆ, ನೀವು ಏನಂತಂದ್ರೆ ವೇಗವಾಗಿ ಬಾಣಗಳನ್ನು ಬಿಡ್ರಿ. ಅವರು ದೊಡ್ಡ ದೊಡ್ಡ ಗಿಡಗಳಲ್ಲಿ ಎಲ್ಲ ಆಡ್ಕೊಂಡಿರ್ತಾರೆ, ಅವುಗಳನ್ನ ಹತ್ತಿ ಕುಂತಿರ್ತಾರೆ. ಆ ಗಿಡದ ಮೇಲ್ಭಾಗದೊಳಗೆ ಎಲ್ಲಿ ಕಂಡಲ್ಲಿ ಗುಹೆಗಳೆಲ್ಲೆಲ್ಲದ ಎಲ್ಲ ನೀವು ಸಾಕಷ್ಟು ವೇಗವಾಗಿ ಬಾಣಗಳನ್ನು ನೀವು ಬಿಡ್ರಿ ಅಂತಂದ್ರೆ ಆದೇಶವನ್ನು ಮಾಡ್ತಾನೆ. ಆ ಪ್ರದೇಶ ಬಂದ ಕೂಡಲೇ ಪಾಂಡವರ ಸೈನ್ಯ ಸಿಕ್ಕಾಪಟ್ಟಿ ವೇಗದಿಂದ ಬಾಣಗಳನ್ನು ಬಿಡಾಕತ್ಕೊಳ್ಳೆ. ಎಷ್ಟೋ ಮಂದಿ ರಾಕ್ಷಸರಿದ್ದವರು ಅವರು ಸತ್ತು ಹೋಗ್ತಾರ, ಕೆಲವೊಬ್ರು ಅಂಜುತ್ತಾರ. ಇಷ್ಟು ವೇಗವಾಗಿ ಬರಾಕತ್ತಾವ ಬಾಣ ಅಂದ್ಕೊಂಡು ಎಷ್ಟೋ ಮಂದಿ ಓಡಿ ಹೋಗ್ತಾರೆ. ಅವ ಭೀಷಣಾಸುರ ಸಿಟ್ಟು ಬರ್ತೈತಿ. ಉಳಿದಂಥ ರಾಕ್ಷಸರನ್ನ ಅವ್ರನ್ನ ಮತ್ತೆ ಪ್ರೇರೇಪಣೆ ಮಾಡಿ ಕರ್ಕೊಂಡು ಬರ್ತಾನ, ನಾವು ಯುದ್ಧ ಮಾಡ್ತೇನೆ ಬರ್ರಿ ಅಂತೇಳಿ. ಅವಾಗ ಅವನ ಕದನಕ್ಕೆ ನಿಲ್ತಾನ. ಆದರೂ ಸೈನಿಕರು ವೀರಾವೇಶದಿಂದ ಅವ್ರ ಜೋಡಿ ಹೋರಾಡ್ತಾರೆ. ಅರ್ಜುನ ಇದ್ದವ ತನ್ನ ಒಂದು ಬಾಣದಿಂದ ಆ ಭೀಷಣಾಸುರನನ್ನು ಕತ್ತರಿಸಿ ಹಾಕ್ತಾನೆ. ಹೀಗಾಗಿ ಆ ಭೀಷಣಾಪುರಿ ಏನಕ್ಕೈತಿ ಅಂತಂದ್ರೆ ಅದರೊಳಗಿಂದ ಹಾಯ್ದು ಮತ್ತೆ ಕುದುರೆ ಹೋಗ್ತೈತಿ. ಮುಂದೆ ಏನಂತಂದ್ರೆ ಅದು ಈ ಮಣಿಪುರದ ಸರಹದ್ದನ್ನು ದಾಟುವಂಥ ಒಂದು ಪ್ರಮೇಯ ಬರ್ತೈತಿ. ಅವಾಗ ಏನಾಗ್ತೈತಿ ಅಂದ್ರೆ ದ್ವಾರಕೆಯಿಂದ ಒಬ್ಬ ಕೃಷ್ಣನ ಸಾರಥಿ ದಾರುಕ ಅನ್ನುವಂಥವ ವೇಗವಾಗಿ ರಥವನ್ನು ತಗೊಂಡು ಬರ್ತಾನೆ. ಕೃಷ್ಣ ಕೇಳ್ತಾನ, ಯಾಕೆ ಏನಾಗೈತಿ ಅಂದ್ಕೊಳ್ಳೆ. ಅವಾಗ ದಾರುಕ ಹೇಳ್ತಾನ, ದ್ವಾರಕೆಯೊಳಗೆ ಈಗ ಸಾಲ್ವನ ತಮ್ಮ ಮಗ ಅನುಸಾಲ್ವ ಅಂತಂದು ಹೇಳಿರ್ತಾನ. ಅವನು ಈ ದ್ವಾರಕೆಯೊಳಗೆ ಕೃಷ್ಣ ಇರೋದಿಲ್ಲ ಅಂದ್ರೆ ಪಾಂಡವರ ಜೊತೆ ಹೋಗ್ಯಾನ ಅಂತ ಗೊತ್ತಿರ್ತೈತೆ ಅವಂಗ, ಕೇವಲ ಬಲರಾಮದಾನ ಅಂತಂದು ಹೇಳಿ ಈ ದ್ವಾರಕೆಗೆ ಮುತ್ತಿಗೆಯನ್ನು ಹಾಕಿರ್ತಾನ. ಅದಕ್ಕೆ ಭಾಳ ಜೋರು ಯುದ್ಧ ನಡೆಯುತ್ತೆ. ಕೃಷ್ಣ ನೀ ಸಮಯದಲ್ಲಿ ಬರಲೇಬೇಕು ಅಂತಂದು ಹೇಳ್ತಾನೆ ದಾರುಕ. ಹೀಗಾಗಿ ಕೃಷ್ಣ ಇದ್ದವ ಅರ್ಜುನನಿಗೆ ಸಾಂತ್ವನವನ್ನು ಹೇಳ್ತಾನೆ, ನಾನು ಹೋಗಲೇಬೇಕಾಗೈತಿ, ದ್ವಾರಕೆಗೆ ನಾನು ಹೋಗಿ ಬರ್ತೇನೆ, ನೀ ಮಣಿಪುರಕ್ಕೆ ಹೋಗು ಅಂತ ಹೇಳ್ತಾನೆ.
ಮಣಿಪುರ ಅಂತ ಕೂಡ ಅರ್ಜುನ ಭಾಳ ಖುಷಿ ಇರ್ತೈತಿ. ಯಾಕಂದ್ರೆ ಅರ್ಜುನನ ಹೆಂಡತಿ ಚಿತ್ರಾಂಗದೆ ಅಲ್ಲಿ ಇರ್ತಾಳ, ಅವಳನ್ನು ಕಾಣಬೇಕು ಅಂತ ಅರ್ಜುನ ಭಾಳ ಕಾತುರನಾಗಿರ್ತಾನೆ. ಅದಕ್ಕಾಗಿ ನೀ ಕೆಲವು ದಿನ ಅವ್ರ ಜೊತೆ ಇರು, ಅಂತ ನಾನು ಬಂದು ನಿಮ್ಮನ್ನು ಹುಡ್ಕೊಳ್ತೇನೆ ಅಂತೇಳಿ ಅರ್ಜುನ ಏನಂತಂದ್ರೆ ದ್ವಾರಕೆಗೆ ಹೋಗ್ತಾನೆ. ಇನ್ನು ಈ ಮಣಿಪುರದ ಅರಸಿ ಚಿತ್ರಾಂಗದೆ, ಅವಳ ಮಗ ಬಬ್ರುವಾಹನ ಅರ್ಜುನನ ಮಗ. ಇವನ ಕಥೆಯನ್ನು ಎಲ್ಲರೂ ಕೇಳಿರಿ, ಚಲನಚಿತ್ರವನ್ನು ನೋಡಿರಿ, ಭಾಳ ಚೆನ್ನಾಗಿ ತೋರಿಸ್ಯಾರ. ಅದಕ್ಕೆ ಇವನ ಕಥೆಯನ್ನು ಹೇಳೋದು ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತೈತಿ. ಮತ್ತು ಕುದುರೆ ಈ ನರ್ಮದಾ ತೀರಕ್ಕೆ ಬರ್ತೈತಿ, ರತ್ನಾಪುರಿ ಅನ್ನುವಂಥ ಊರಿಗೆ. ಮಣಿಪುರದೊಳಗಂತೂ ಬಬ್ರುವಾಹನಿಂದ ಅರ್ಜುನ ಹತನಾಗ್ತಾನೆ, ಕೃಷ್ಣ ಬಂದವನು ಮತ್ತೆ ಬದುಕಿಸ್ತಾನೆ. ಇದೆಲ್ಲ ನಿಮ್ಗೆ ಗೊತ್ತದೈತಿ. ನರ್ಮದಾ ನದಿ ತೀರದ ರತ್ನಾಪುರಿಗೆ ಕುದುರೆ ಇದ್ದು ಹೋಗ್ತೈತಿ. ಆ ಕಥೆಯನ್ನು ನಾನು ಮುಂದಿನ ಕಥೆಯೊಳಗೆ ಹೇಳ್ತೀನಿ.